ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಮುದ್ದು ಗಂಗಾಧರ ಪಿಸಿ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಬಳಿಕ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು, ಈ ಹಿಂದೆ ನಾನು ಕಾಂಗ್ರೆಸ್ ಸಮಿತಿ ಯುವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಹೈಕಮಾಂಡ್ ನಂತರ ಹೈಕಮಾಂಡ್ ಬುಲಾವ್ನಿಂದ ಹಿಂದೆ ಸರಿದಿದ್ದೆ. ಮುಂದಿನ ಲೋಕಸಭಾ ಚುನಾವಣೆಗೆ ನಾನು ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಆದ್ದರಿಂದ ಕೋಲಾರದ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದು ಅದರ ಸಲುವಾಗಿ ಇಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಪಡೆದುಕೊಂಡಿದ್ದೇನೆ ಅಂತ ಹೇಳಿದ್ರು. ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನನಗೆ ಟಿಕೆಟ್ ಕೊಡಬಹುದೆಂಬ ಭರವಸೆ ಇದೆ. ಪೂಜ್ಯ ತಂದೆ ಸಮಾನರಾದ ಮಾಜಿ ಸ್ಪೀಕರ್ ಆರ್ ರಮೇಶ್ ಕುಮಾರ್ ಅವರ ಆಶೀರ್ವಾದ ಪಡೆದು ಈ ಕ್ಷೇತ್ರದ ಕಾರ್ಯಕರ್ತರನ್ನು ಹಾಗೂ ಸಾರ್ವಜನಿಕರನ್ನ ಭೇಟಿಯಾಗಲು ಬಂದಿರುವುದಾಗಿ ತಿಳಿಸಿದರು. ಇವತ್ತು ಬಹಳ ವಿಶೇಷವಾದ ದಿನ. ಮಾಲೂರು ಕ್ಷೇತ್ರದ ಶಕ್ತಿ ದೇವತೆ ಮಾರಿಕಾಂಬ ತಾಯಿ ಆಶೀರ್ವಾದ ಪಡೆದು ನಾವೆಲ್ಲರೂ ಇಡೀ ಕ್ಷೇತ್ರಕ್ಕೆ ಎಲ್ಲ ಜನಕ್ಕೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಪೂಜೆ ಮಾಡಿ ಇವತ್ತು ಹೊರಗಡೆ ಬಂದಿರ್ತೀವಿ. ಎಲ್ಲರೂ ಭೇಟಿ ಮಾಡಿ ಎಲ್ಲರ ಆಶೀರ್ವಾದ ಪಡೆದು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನನ್ನ ಆಶೀರ್ವಾದ ಮಾಡಿ ಅಂತೇಳಿ ಎಲ್ಲರದ್ದು ಕೇಳ್ಕೊಂಡು, ವಿಶೇಷವಾಗಿ ಇವತ್ತು ಮಾರಿಕಾಂಬ ತಾಯಿ ಭಾಳ ಪವಿತ್ರವಾದ ಶಕ್ತಿ ದೇವತೆ. ಇಡೀ